ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಷ್ಟು ಹಠ ಮಾಡ್ತೀಯ ಚಿರು ನೀನು. ಅಮ್ಮ ಯಾಕೆ ಸುಡ್ತಾ? ಚಳಿ ಚಳಿ. ಬಿಸಿನೀರ್ ಹಾಕಿದ್ರೆ ನಿಂಗ್ ಚಳಿನಾ? ನಿನ್ ಕೈ ಇಟ್ರೆ ಸಹಾರಾ ಮರುಭೂಮಿ ಕೂಡ ಕಾಶ್ಮೀರ ಆಗುತ್ತೆ ರಾಧಿಕಾ. ಯಾರು ಯಾರದು ಸೌಂಡ್ ಮಾಡಿದ್ದು? ಯಾರಾದ್ರೂ ಇರ್ಲಿ ಬಿಡು ರಾಧಿಕಾ. ತಗೋ ಈ ಸೀಗೆಕಾಯಿ ಪುಡಿ ಹಚ್ಚು. ರಾಧಿಕಾ, ದಿನ ನೀನ್ ಹೀಗೆ ಸೀಗೆಕಾಯಿ ಪುಡಿ ಹಚ್ತಾ ಇದ್ರೆ ನಾ ಪ್ರತಿದಿನ ಎಣ್ಣೆ ಹಚ್ಕೋತೀನಿ. ಆಹಾ, ಆಸೆ ನೋಡು. ಆಸೆನೆ. ಬೇರೆ ಕೆಲ್ಸ ಅಲ್ವಾ ನಿನ್ಗೆ? ಹೋಗೋ. ಹಾಗೆಲ್ಲ ಅನ್ಬೇಡ ರಾಧಿಕಾ. ಹೌದಕ್ಕ, ಹಾಗೆಲ್ಲ ಹೇಳ್ಬಾರ್ದು. ಏ ರಮ್ಯಾ, ಕಲ್ಕಿ, ನೀವ್ ಬೇರೆ ಹೋಗ್ರೋ. ಅಮ್ಮ, ಆಶೀರ್ವಾದ ಮಾಡು. ಅಣ್ಣ, ಆಶೀರ್ವಾದ ಮಾಡು. ಅದ್ಕೆ ಆಶೀರ್ವಾದ ಮಾಡಿ. ಹೇ, ನನಗೆಲ್ಲ ಯಾಕೆ? ಚೌಲ್ಟ್ರಿಯಲ್ಲಿ ಆಶೀರ್ವಾದ ಮಾಡಿದ್ನಲ್ಲ. ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಬಾರ್ದು ಅಂತ ರೂಲ್ಸ್ ಇದ್ಯಾ? ಗಂಡ ಹೆಂಡತಿ ಓವರಾಗಿ ಆಡ್ಬಿಡಿ, ಸುಮ್ನೆ ಆಶೀರ್ವಾದ ಮಾಡಿ. ರಾಧಿಕಾ, ಪರವಾಗಿಲ್ಲ, ನೀವಿಬ್ರು ಚೆನ್ನಾಗಿರಿ. ಸುನೈನಾ, ಊಟಕ್ಕೆ ರೆಡಿ ಮಾಡೆ. ರೆಡಿ ಆಗಿದೆ ರೀ. ಓ ಹೌದಾ? ಚಿರು, ಬನ್ನಿ. ವಾವ್, ಇಷ್ಟೊಂದಲ್ಲ ಅಡ್ಗೆ ಯಾರು ಮಾಡಿದ್ದು? ಇನ್ಯಾರು? ಅಮ್ಮ ಸುನೈನಾ. ರಿಯಲಿ? ಓ ಸೂಪರ್. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ನನ್ನ ಕೈಲಿ ಮರೆಯಕ್ಕೆ ಆಗಲ್ಲ. ಚಿರೋರೆ, ನೀವು ಮದುವೆ ಆಗಿ ಅತ್ತೆ ಮನೆಗೆ ಬಂದಿರೋ ಮೊದಲನೇ ದಿನನ ಕೊನೆವರೆಗೂ ನೆನ್ಪಿಟ್ಕೊಳ್ಳಿ ಅಂತಾನೆ ನಾವು ಇದನ್ನೆಲ್ಲ ಮಾಡ್ತಿರೋದು. ಆಮೇಲೆ ಇನ್ನೊಂದ್ ಕಂಡೀಷನ್, ಇದನ್ನೆಲ್ಲ ಖಾಲಿ ಮಾಡಿನೇ ಎದ್ದೇಳ್ಬೇಕು. ಅಯ್ಯಯ್ಯೋ, ಇಷ್ಟೊಂದೆಲ್ಲನ ನನ್ ಕೈಲಿ ಸಾಧ್ಯನೇ ಇಲ್ಲ. ಅಳಿಯಂದ್ರೆ ಹಾಗನ್ಬೇಡಿ. ಸಂಕೋಚ ಪಡದೆ ಹೊಟ್ಟೆ ತುಂಬ ಊಟ ಮಾಡಿ. ನಿಮ್ ಹೊಟ್ಟೆ ತುಂಬಿದ್ರೇನೆ ನಮ್ ಮನಸ್ಸು ತುಂಬೋದು. ಹಾಗಂತ ನಿಮ್ ಪ್ರೀತಿನ ಈ ಎಲೆ ಮುಂದೆ ತೋರ್ಸೋದಾ? ಮಿಸ್ಟರ್ ಅಳಿಯಂದ್ರೆ, ಇಷ್ಟಕ್ಕೆ ಹಿಂಗಂದ್ರೆ ಹೇಗೆ? ರಾತ್ರಿ ಊಟ ಇನ್ನೂ ಭರ್ಜರಿಯಾಗಿರುತ್ತೆ. ನಮ್ ಗುರು ನಿಮಗೆ ಭರ್ಜರಿ ಭೋಜನ ಏರ್ಪಾಡು ಮಾಡಿದ್ದಾರೆ. ಮಿನಿ ಹೋಟ್ಲ ಇದ್ದಂಗಿರುತ್ತೆ, ನೋಡ್ತಾ ಇರಿ. ಯಾಕೆ ಕಾಶಿ ಇದೆಲ್ಲ? ನಿಮ್ಗೆ ಯಾವುದೇ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಚಿರೋರೆ, ನಿಮಗೆ, ನನ್ನ ತಂಗಿ ರಾಧಿಕಾಗೆ ಬಾಳಲ್ಲಾದ್ರೂ ಸರಿ, ಎಲೆಲಾದ್ರೂ ಸರಿ, ಯಾವುದೇ ಕೊರತೆ ಆಗ್ಬಾರ್ದು. ಜಾಮಾಯಿಸಿ ಚಿರು ಅವರೇ. ಇಲ್ಲಿ ಕೆಲವ್ರಿಗೆ ನಾವೇನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕೊರತೆ ಅನ್ನೋದು ಇದ್ದೇ ಇರುತ್ತೆ. ಎಲ್ಲಾನು ನಮ್ಮ ಶಕ್ತಿ ಮೀರಿ ಮಾಡಿದೀವಿ. ಯಾವುದು ಬೇಡ ಅಂದೇ ಊಟ ಮಾಡಿ. ಏ ಸುನೈನಾ, ಏನ್ ಮಾತಾಡ್ತಿದ್ಯಾ? ಮೊದಲು ಬಾಯಿ ಮುಚ್ಕೊಂಡು ತುಪ್ಪ ಹಾಕು.
ತಿಂತಿದ್ದೀರಾ? ಈಗೆಲ್ಲ ತಿನ್ನಂಗಿಲ್ಲ, ಒಬ್ರಿಗೊಬ್ರು ತಿನ್ನಿಸ್ಬೇಕು. ಅದೆಲ್ಲ ಬೇಡ. ಇಲ್ಲ ರಾಧಿಕಾ, ಇದು ಸಂಪ್ರದಾಯ ಅಮ್ಮ. ರಾಧಿಕಾ ಅವರೇ ಸಂಪ್ರದಾಯ ಅಂತ ಹೇಳ್ತಾ ಇಲ್ವಾ? ತಿನ್ಸು. ರೋಗಿ ಬಯಸಿದ್ದು ರಾಗಿ ಮುದ್ದೆ, ವೈದ್ಯ ಹೇಳಿದ್ದು ರಾಗಿ ಮುದ್ದೆ. ತಗೋ. ಏ ಸುನೇನಾ, ಚಿರೋರ್ಗೆ ಏನೇನ್ ಬೇಕು ಅಂತ ಕೇಳಿ ಬಡ್ಸೆ. ರಮ್ಯಾ, ಏನ್ ಬೇಕೋ ಕೇಳ್ ಬಡ್ಸು, ನನ್ಗೆ ಅಡ್ಗೆ ಮನೇಲಿ ಕೆಲ್ಸ ಇದೆ. ಚಿರು, ನೀನ್ ಊಟ ಮಾಡು. ಸರಿ. ಬಾವಾ, ಹೊಟ್ಟೆ ತುಂಬಾ ಊಟ ಮಾಡಿ. ಚಿರೋರ್ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಚಿರು, ಊಟ ಮಾಡು. ಚಿರೋರೆ, ಎದೇಳಿ. ಯಾಕೆ? ನೀವು ಹೇಳಿ, ನಾನು ಹೇಳ್ತೀನಿ. ಏನಣ್ಣ ಇದೆಲ್ಲ? ಇದು ಚಿರು ಅವ್ರು ನಮ್ಮ ಮನೆ ಅಳಿಯನಾಗಿ ಬಂದ ಮೊದಲನೇ ದಿನದ ಪುಟ್ಟ ಕಾಣಿಕೆ. ಯಾಕಾಶಿ ಇದೆಲ್ಲ? ಯಾಕೆ ಅಂದ್ರೆ ನಮ್ಮ ಮನೆ ಅಳಿಯನಾಗಿ ಇದು ನಿಮ್ ಸಲ್ಬೇಕಾಗಿರೋ ಗೌರವ. ನೀವಿಬ್ರು ದಯವಿಟ್ಟು ಇದನ್ನ ತಗೊಳ್ಳಿ, ಬೇಡ ಅನ್ಬೇಡಿ ಪ್ಲೀಸ್. ಚಿರು,